ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಗೀತಾವೃತ್ತಿ ಪಾಠದಲ್ಲಿ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಎಂಬುದನ್ನು ನೋಡೋಣ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಎಂಬ ಶ್ಲೋಕದಿಂದ ಆರಂಭವಾಗುವ ಈ 10ನೆಯ ಅಧ್ಯಾಯ, ಇದನ್ನು ವಿಭೂತಿ ಯೋಗ ಅಂತ ಹೇಳ್ತಾರೆ. ಯಾಕೆಂದರೆ ಈ ಅಧ್ಯಾಯದಲ್ಲಿ ಭಗವಂತನ ವಿಭೂತಿಗಳ ವಿಸ್ತಾರವಾಗಿರತಕ್ಕಂತಹ ವರ್ಣನೆ ಇದೆ. ಪರಮಾತ್ಮ ಜಗತ್ತಿನ ಕಣಕಣಗಳಲ್ಲಿಯೂ ವ್ಯಾಪಿಸಿರುವುದರಿಂದಲೇ ಅವುಗಳಲ್ಲಿ ವಿವಿಧ ಕ್ರಿಯೆ ಪರಿಣಾಮಗಳು ಸಂಭವಿಸ್ತಾ ಇವೆ. ಆದ್ದರಿಂದ ಸರ್ವಪ್ರವರ್ತಕನಾಗಿ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ನೆಲೆಸಿದ್ದರೂ ಕೆಲವು ವಿಶಿಷ್ಟ ವಸ್ತುಗಳಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿರುತ್ತದೆ. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ, ಪವಿತ್ರವೂ ಆದ, ಲೋಕೋಪಕಾರಕವೂ ಆದ ಗುಣಶಾಲಿ ವಸ್ತುಗಳಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚಾಗಿರುತ್ತೆ. ಈ ಕೆಲವು ಯಂತ್ರಗಳಿವೆ. ಆ ಯಂತ್ರಗಳ ಶಕ್ತಿ ಯೋಗ್ಯತೆಗಳ ಅನುಸರಿಸಿ ಅವುಗಳ ಅಭಿವ್ಯಕ್ತಿಯಲ್ಲಿ ಒಂದು ತಾರತಮ್ಯ ಇರ್ತದೆ. ಉದಾಹರಣೆ ರೇಡಿಯೋ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು. ಆಯಾ ಯಂತ್ರಗಳ ಶಕ್ತಿ ಯೋಗ್ಯತೆಗಳನ್ನು ಅನುಸರಿಸಿ ಅವುಗಳ ಶಬ್ದಾಭಿವ್ಯಕ್ತಿ ಇವೇ ಮೊದಲಾದ ವಿಷಯಗಳಲ್ಲಿ ಒಂದು ವ್ಯತ್ಯಾಸ ಇರುವಂತೆ, ತಾರತಮ್ಯವಿರುವಂತೆ ವಿಶಿಷ್ಟ ವಸ್ತುವಿನಲ್ಲಿ ಭಗವಂತನ ಸನ್ನಿಧಾನವು ಅಧಿಕವಾಗಿ ಇರುತ್ತದೆ. ಶ್ರೇಷ್ಠ ವಸ್ತುಗಳಲ್ಲಿರ್ತಕ್ಕಂತಹ ಭಗವಂತನ ಈ ರೂಪ ವಿಶೇಷಗಳನ್ನು ಅರಿಯುವುದನ್ನು ವಿಭೂತಿ ದರ್ಶನ ಅಂತ ಹೇಳ್ತಾರೆ. ಒಮ್ಮೆ ದೇವತೆಗಳು ಭಗವದ್ ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ಉತ್ತಮವಾದ ಒಂದು ಪ್ರತಿಮೆಯನ್ನು ಹುಡುಕ್ತಾ ಇದ್ದರಂತೆ. ಹುಡುಕ್ತಾ ಇದ್ದದ್ದು ಒಂದು ಕಲ್ಲಿನ ಮೂರ್ತಿಯನ್ನಲ್ಲ, ಪರಮಾತ್ಮನ ಅವನಿಗೆ ಅಧೀನವಾಗಿರಬಹುದಾಗಿರತಕ್ಕಂತಹ ಯಾವುದೇ ದೋಷಗಳು ಇಲ್ಲದ ಒಂದು ಮಹಾಚೇತನವನ್ನು ಅವರು ಅರಸ್ತಾ ಇದ್ದರಂತೆ. ಕನ್ನಡಿ ಯಾವತ್ತೂ ಸ್ವಚ್ಛವಾಗಿದ್ದರೆ ಆ ಸ್ವಚ್ಛವಾದ ಕನ್ನಡಿಯಲ್ಲಿಯೇ ನಮ್ಮ ಮುಖ ಚೆನ್ನಾಗಿ ಪ್ರತಿಬಿಂಬಿತವಾಗ್ತದೆ ಹೊರತು, ಕನ್ನಡಿ ಕಲುಷಿತವಾಗಿದ್ದರೆ ಅದರಲ್ಲಿ ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ. ಹಾಗೆಯೇ ದೋಷದ ಲವಲೇಶವೂ ಇಲ್ಲದಂತಹ ನಿರ್ಮಲವಾಗಿರತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಲ್ಲಿ ಮಾತ್ರ ಭಗವಂತನ ಸನ್ನಿಧಾನ ಇರಲಿಕ್ಕೆ ಸಾಧ್ಯ.
ಅಂತಹ ಶ್ರೇಷ್ಠ ಆತ್ಮ ಭಗವಂತನ ಉಪಾಸನೆಗೆ ಅನುಕೂಲವಾಗಿರತಕ್ಕಂತಹ ಪ್ರತಿಮೆ, ಇದು ದೇವತೆಗಳ ಆಲೋಚನೆ ಆಗಿತ್ತು. ಆದರೆ ಎಷ್ಟು ಹುಡುಕಿದರೂ, ಯಾವ ವ್ಯಕ್ತಿಯನ್ನು ಪರೀಕ್ಷೆ ಮಾಡಿದರೂ ಕೂಡ ಅವುಗಳಲ್ಲಿ ಅನೇಕ ದೋಷಗಳು, ದೌರ್ಬಲ್ಯಗಳು ಕಾಣಿಸ್ತಾ ಇದ್ದು. ಈ ಆಸುರಿ ಶಕ್ತಿಗಳು ಅನೇಕ ವ್ಯಕ್ತಿಗಳ ಹೃದಯಗಳನ್ನು ಪ್ರವೇಶಿಸಿ ಅವುಗಳನ್ನು ಕಲುಷಿತಗೊಳಿಸ್ತಾ ಇರ್ತವೆ. ಇಂತಹ ದುಷ್ಟಶಕ್ತಿಗಳ ಪ್ರವೇಶಕ್ಕೆ ಆಸ್ಪದವಿಲ್ಲದಂತಹ ಅಧಿಷ್ಠಾನ ಯಾವುದು ಅಂದರೆ ಅದು ವಾಯುದೇವರ ಅಧಿಷ್ಠಾನ. ವಾಯುದೇವರ ಹೃದಯ, ಅದರ ಮೇಲೆ ಯಾವುದೇ ಅಭಿಯೋಗ ಮಾಡಿದರೂ ಕೂಡ ಯಾವುದೇ ಆಸುರಿ ದುಷ್ಟಶಕ್ತಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಖಣಾಶ್ಮ ಅಂತ ಉಪನಿಷತ್ತು ಹೇಳುತ್ತೆ ವಾಯುದೇವರನ್ನು. ಅಖಣಾಶ್ಮ. ಈ ಕಲ್ಲಿನ ಗೋಡೆಗೆ ಮಣ್ಣಿನ ಹೆಂಟೆ ಎಸರೇನಾಗುತ್ತೆ, ಆ ಮಣ್ಣಿನ ಹೆಂಟೆಗಳೇ ಪುಡಿ ಪುಡಿ ಆಗ್ತವೆ. ಹಾಗೆ ವಾಯುದೇವರ ಹೃದಯವನ್ನು ಯಾವ ದೈತ್ಯ ಶಕ್ತಿಯೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಪ್ರಯತ್ನ ಮಾಡಿದರೆ ಅಂತಹ ದೈತ್ಯ ಶಕ್ತಿಗಳನ್ನು ತಮ್ಮ ವಜ್ರ ಸದೃಶವಾಗಿರ್ತಕ್ಕಂಥ ಸತ್ವದಿಂದ ಭಿನ್ನ ಭಿನ್ನಗೊಳಿಸಿ ಸಾತ್ವಿಕ ತೇಜಸ್ಸಿಂದ ಬೆಳಗುವಂಥದ್ದು ಆ ವಾಯುದೇವರ ಒಂದು ಪರಮಾತ್ಮನ ಶ್ರೇಷ್ಠವಾದ ಅಧಿಷ್ಠಾನ. ಅಂತಹ ವಾಯುದೇವರಲ್ಲಿಯೇ ಪರಮಾತ್ಮನ ಸಾನ್ನಿಧ್ಯ ಇದೆ, ಪೂರ್ಣ ಸಾನ್ನಿಧ್ಯ ಇದೆ ಎಂಬುದನ್ನು ಗುರುತಿಸಿ ತಮ್ಮ ಉಪಾಸನೆಗೆ ಆ ವಾಯುದೇವರೇ ಸರಿಯಾದ ಅಧಿಷ್ಠಾನ, ಸರಿಯಾದ ಪ್ರತಿಮೆ ಎಂಬುದಾಗಿ ಆರಿಸಿಕೊಂಡರು ಎಂಬ ವಿಚಾರ ಉಪನಿಷತ್ತಿನಲ್ಲಿ ಬರ್ತದೆ. ಹೀಗೆ ಎಲ್ಲಿ ಗುಣಗಳ ಅತಿಶಯವಿರ್ತದೋ, ಎಲ್ಲಿ ಸತ್ತು ಸೌಂದರ್ಯಗಳು ಅಧಿಕವಾಗಿರ್ತವೋ ಅಲ್ಲಿ ದೈವೀ ಶಕ್ತಿ ವಿಶೇಷವಾಗಿರುತ್ತದೆ. ಈ ವಿಚಾರವನ್ನು ಭಗವಂತ 10ನೇ ಅಧ್ಯಾಯದಲ್ಲಿ ಈ ವಿಭೂತಿ ಯೋಗದಲ್ಲಿ ನಿರೂಪಣೆ ಮಾಡ್ತಾನೆ. ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ಗುಂಪಿನ ವಿಶಿಷ್ಟ ವಸ್ತುಗಳನ್ನು ಉಲ್ಲೇಖ ಮಾಡ್ತಾನೆ. ಇಲ್ಲಿ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ವಸ್ತುಗಳನ್ನು ಉಲ್ಲೇಖಿಸಿ ಅಲ್ಲಿ ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ವಿಭೂತಿ ಇದೆ ಎಂಬುದನ್ನು ಹೇಳಿ ಕೊನೆಗೆ ಹೇಳ್ತಾನೆ. ಈ ಅಧ್ಯಾಯದ ಕೊನೆಯಲ್ಲಿ ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಎಂಬುದಾಗಿ ಕೊನೆಯಲ್ಲಿ 41ನೇ ಶ್ಲೋಕದಲ್ಲಿ ಕೃಷ್ಣ ಆ ವಿಚಾರವನ್ನು ತಿಳಿಸ್ತಾನೆ. ಈ ವಿಭೂತಿ ಯೋಗದ ಒಂದು ತತ್ವ ಏನು ಕೃಷ್ಣ ಇದರಲ್ಲಿ ನಮಗೆ ಸಂದೇಶ ಕೊಡ್ತಾನೆ ಅಂದರೆ, ನಾವೆಲ್ಲ ಈ ಅಧ್ಯಾಯದಿಂದ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಏನೆಂದರೆ, ವಾಯುದೇವರಂತೆ ನಮ್ಮ ಹೃದಯ ಅಷ್ಟು ಪರಿಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ವಾಯುದೇವರ ಹೃದಯ ಹೇಗೆ ಪರಮಾತ್ಮನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಧಿಷ್ಠಾನ ಆಗಿದೆಯೋ, ಅದರಂತೆ ನಮ್ಮ ಹೃದಯವು ಪರಮಾತ್ಮನ ವಿಭೂತಿಯ ಅಧಿಷ್ಠಾನ ಆಗಬೇಕು ಅಂತಾದರೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಹೃದಯ ಅದು ಭಗವಂತನ ಅಧಿಷ್ಠಾನ ಆಗಬೇಕಾದರೆ ಅದನ್ನು ನಾವು ಸಿಂಗರಿಸಬೇಕು. ಪರಮಾತ್ಮನಿಗೆ ಪ್ರಿಯವಾಗತಕ್ಕಂತಹ ಸದ್ಗುಣಗಳಿಂದ ನಮ್ಮ ಹೃದಯವನ್ನು ಅಲಂಕರಿಸಬೇಕು. ಈ ಒಂದು ಪ್ರದೇಶ ಸ್ವಚ್ಛವಾಗಿದ್ದರೆ ಆ ಪ್ರದೇಶದಲ್ಲಿ ನಮಗೆ ವಾಸ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಹೊಲಸು ಪದಾರ್ಥಗಳಿಂದ ಆ ಜಾಗ ತುಂಬಿದರೆ ಅದು ನಮ್ಮ ಆವಾಸಕ್ಕೆ ಯೋಗ್ಯವಾಗಿರೋದಿಲ್ಲ. ಅಲ್ಲಿ ಬರೀ ಹೊಲಸು ಪದಾರ್ಥಗಳನ್ನು ತುಂಬಿರತಕ್ಕಂತಹ ಆ ಜಾಗದಲ್ಲಿ ಕೇವಲ ಕ್ರಿಮಿಕೀಟಗಳೇ ಇರ್ತವೆ.
ಆದ್ದರಿಂದ ಪರಮಾತ್ಮನಿಗೆ ಇಷ್ಟವಾಗತಕ್ಕಂತಹ ಗುಣಗಳನ್ನು ನಾವು ಅಳವಡಿಸಿಕೊಂಡರೆ, ಸದ್ಗುಣಗಳು ಸದಾಚಾರಗಳಿಂದ ನಮ್ಮ ಹೃದಯ ತುಂಬಿದರೆ ಅದು ಪರಮಾತ್ಮನ ಕ್ರೀಡಾಭೂಮಿಯಾಗತ್ತೆ. ಆಗ ಯಾವ ದುರ್ಗುಣಗಳು ಕೂಡ ದುರ್ಗುಣಗಳಿಂದ ದೂಷಿತವಾದರೆ ಎಲ್ಲ ಆಸುರಿ ಶಕ್ತಿಗಳು ನಮ್ಮಲ್ಲಿ ಪ್ರವೇಶ ಮಾಡ್ತವೆ. ಅಂತಹ ಆಸುರಿ ಶಕ್ತಿಗಳು ಪ್ರವೇಶವಾಗದಂತೆ ಸದಾಚಾರಗಳಿಂದ ನಮ್ಮ ಹೃದಯ ತುಂಬಿಕೊಂಡ್ರೆ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಇವುಗಳು ಮೂಡಿದರೆ, ನಾವು ಮಾಡತಕ್ಕಂತಹ ಕರ್ಮಗಳು ಸತ್ಕರ್ಮಗಳಾದರೆ ಆಗ ಅದು ಭಗವಂತನ ಒಂದು ಸಾನ್ನಿಧ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಆಗುತ್ತೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅಂತಹ ಶುಭ ಕರ್ಮಗಳನ್ನು ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಎಂಬುದಾಗಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ನಾವೇನು ಅನೇಕ ಕರ್ಮಗಳನ್ನು ಮಾಡ್ತೇವೆ, ಅದರಲ್ಲಿ ನಾವು ಸಮರ್ಪಿಸ್ತಕ್ಕಂತಹ ಶುಭ ಕರ್ಮಗಳು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಪರಮಾತ್ಮ ನಮ್ಮ ಹೃದಯಕ್ಕೆ ಬರಬೇಕು ಅಂತಾದರೆ ನಾವು ಸತ್ಕರ್ಮಗಳನ್ನೇ ಆಚರಿಸಬೇಕು. ದುಷ್ಕರ್ಮಗಳನ್ನು ಆಚರಿಸಿದರೆ ಪರಮಾತ್ಮ ನಮ್ಮ ಹತ್ತಿರ ಬರುವುದಿಲ್ಲ. ಪರಮಾತ್ಮ ನಮ್ಮ ಬಳಿಗೆ ಬರಬೇಕಾದರೆ ನಾವು ಸತ್ಕರ್ಮಗಳನ್ನೇ ಶುಭ ಕರ್ಮಗಳನ್ನೇ ಆಚರಿಸಬೇಕು. ನಾವು ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದಾಗಲಿ, ನಮಸ್ಕಾರ ಮಾಡೋದಾಗಲಿ, ನಾವೇನು ಗೌರವವನ್ನು ಸಲ್ಲಿಸ್ತೇವೆ, ನಾವು ಆ ವ್ಯಕ್ತಿಗೆ ಸಲ್ಲಿಸದೆ ವ್ಯಕ್ತಿಯೊಳಗಿರತಕ್ಕಂತಹ ಭಗವತ್ ಶಕ್ತಿಗೆ ನಾವು ಆ ಗೌರವವನ್ನು ಅರ್ಪಿಸುವುದು. ಕೆಲವೊಮ್ಮೆ ನಮ್ಗೆ ಗೊತ್ತಿರ್ತದೆ ಆ ವ್ಯಕ್ತಿ ಗೌರವಕ್ಕೆ ಯೋಗ್ಯನಲ್ಲ, ಅಯೋಗ್ಯ. ನಮಗಿಂತಲೂ ತಿಳುವಳಿಕೆಯಲ್ಲಿ, ಅನುಷ್ಠಾನದಲ್ಲಿ ಅತ್ಯಂತ ನಿಕೃಷ್ಟನಾಗಿದ್ದರೂ ಕೂಡ ನಾವು ಅವನಿಗೆ ಗೌರವವನ್ನು ಸಲ್ಲಿಸಲೇಬೇಕಾಗತ್ತೆ. ಆಗ ಈ ಅನುಸಂಧಾನ ಇರಬೇಕು. ಗೌರವವನ್ನು ಸಲ್ಲಿಸ್ತಕ್ಕಂಥವನು ಈ ಅನುಸಂಧಾನ ಹೊಂದಿರಬೇಕು. ಆ ಗೌರವವನ್ನು ಪಡೀತಕ್ಕಂಥವನು ಕೂಡ ಎಂದು ತಿಳ್ಕೊಂಡಿರಬೇಕು. ದಕ್ಷ ಪ್ರಜಾಪತಿ ವಿಷಯದಲ್ಲಿ ಹಾಗಿರಲಿಲ್ಲ. ಹಾಗಾಗಿ ಅವ ಬಂದರೂ ಕೂಡ ಶಿವ ಎದ್ದು ನಿಂತುಕೊಳ್ಳಿಲ್ಲ. ಹೀಗೆ ನಾವು ಯಾರನ್ನೇ ಗೌರವಿಸುವಾಗಲೂ ಸಹ ಅವರ ಒಳಗೆ ಇರತಕ್ಕಂತಹ ಭಗವಂತನಿಗೆ ನಮ್ಮ ಗೌರವ, ನಮ್ಮ ನಮಸ್ಕಾರ, ಇದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ನಮಗೆ ಒಬ್ಬರು ಗೌರವ ಸಲ್ಲಿಸ್ತಾರಂದರೆ ನಾವು ಅಹಂಕಾರ ಪಡಬಾರದು. ಅದು ಯಾಕೆಂದರೆ ಅದು ನಮ್ಮೊಳಗಿರ್ತಕ್ಕಂತಹ, ನಮ್ಮ ಹೃದಯ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಅದು ಸಲ್ಲಿಸುವಂಥದ್ದು. ಇದನ್ನು ಗೌರವವನ್ನು ಸ್ವೀಕಾರ ಮಾಡುವವನು ತಿಳ್ಕೊಂಡಿರಬೇಕು, ಗೌರವವನ್ನು ಕೊಡ್ತಕ್ಕಂಥವನು ತಿಳ್ಕೊಂಡಿರಬೇಕು. ಅವನು ನನಗಿಂತ ಚಿಕ್ಕವನು, ಅವನಿಗೆ ಯಾಕೆ ನಾನು ನಮಸ್ಕಾರ ಮಾಡಬೇಕು, ಅವನಿಗೆ ಯಾಕೆ ಗೌರವ ಕೊಡಬೇಕು ಅಂತ ಆಲೋಚನೆ ಮಾಡದೆ ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಭಗವಂತನನ್ನು ಕಂಡು ಅವನಿಗೆ ಗೌರವ ಅಂತ ಭಾವಿಸುವಂಥದ್ದು ಈ ಒಂದು ಸಂದೇಶ ಇಲ್ಲಿರುವಂಥದ್ದು. ಆದ್ದರಿಂದ ನಮ್ಮೊಳಗೆ ಭಗವಂತನ ಒಂದು ಅಭಿವ್ಯಕ್ತಿ ಆಗಬೇಕು ಅಂತಾದರೆ ನಾವು ಯಾವತ್ತೂ ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಬೇಕು. ಉತ್ತಮವಾಗಿರ್ತಕ್ಕಂತಹ ಕಾರ್ಯಗಳಿಂದ ನಮ್ಮ ಜೀವನವನ್ನು ನಾವು ಉದಾತ್ತಗೊಳಿಸಿಕೊಂಡಾಗ ನಮ್ಮ ಹೃದಯ ಪರಿಶುದ್ಧವಾಗತ್ತೆ. ಈ ವಿಚಾರವನ್ನು ಇಲ್ಲಿ ಈ ಅಧ್ಯಾಯದ ಕೊನೆಯಲ್ಲಿ 41-42ನೇ ಶ್ಲೋಕದಲ್ಲಿ ಕೃಷ್ಣ ನಿರೂಪಿಸ್ತಾನೆ. ಅಂತಹ ಒಂದು ಭಗವಂತನ ವಿಭೂತಿ, ಆ ವಿಚಾರವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಇದಕ್ಕೆ ಭಗವದ್ ವಿಭೂತಿ ಯೋಗ ಅಂತ ಹೇಳ್ತಾರೆ. ವಿಭೂತಿ ಅಂದರೆ ಶ್ರೇಷ್ಠತೆ, ವಿವಿಧ ಅಧಿಷ್ಠಾನಗಳಲ್ಲಿ ಇರುವಂಥದ್ದು.
ಪರಮಾತ್ಮ ತನ್ನ ಶ್ರೇಷ್ಠತ್ವವನ್ನು, ತನ್ನ ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು, ತಾನು ವಿಶೇಷವಾಗಿರತಕ್ಕಂತಹ ಅಧಿಷ್ಠಾನಗಳನ್ನು ಇಲ್ಲಿ ವಿವರಿಸಿದ್ದಾನೆ. ಈ ರೀತಿ ಸಾಮರ್ಥ್ಯ ತನ್ನಲ್ಲಿಯೇ ಇದೆ ಅಂತ ಹೇಳಿದ್ರಿಂದಾಗಿ ಈ ಅಧ್ಯಾಯಕ್ಕೆ ವಿಭೂತಿ ಯೋಗ ಅಂತ ಹೇಳ್ತಿದ್ದಾರೆ. ಭೂಯೇವ ಮಹಾಬಾಹೋ, ಈ ಒಂದು ಶ್ಲೋಕದಿಂದ ಆರಂಭವಾಗುತ್ತೆ. ಭೂಯೇವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿತಕಾಮ್ಯಯ, ನಿನ್ನ ಹಿತವನ್ನು ಬಯಸಿ ನಾನು ಹೇಳ್ತಾ ಇದ್ದೀನಿ. ಹಿತಕಾಮ್ಯಯ ಮೇ ಪರಮಂ ವಚಃ ಶೃಣು. ಯಾಕೆ ನನಗೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಿಯಮಾಣಾಯ ತೇ, ಅತ್ಯಂತ ಪ್ರೀತಿ ಪಾತ್ರ ನೀನು. ನನ್ನ ಮಹಿಮೆಯನ್ನು ಹೇಳ್ತಾ ಇದ್ದೀನಿ, ಎಷ್ಟು ಸಂತೋಷ ಪಡ್ತಾ ಇದೆಯಲ್ಲ, ಇನ್ನೂ ನಿನ್ನನ್ನು ಸಂತೋಷಗೊಳಿಸಬೇಕು ಎಂಬ ಅಪೇಕ್ಷೆಯಿಂದ ನಾನು ಹೇಳ್ತಾ ಇದ್ದೇನೆ. ನೀನು ನನಗೆ ಅತ್ಯಂತ ಪ್ರೀತಿಪಾತ್ರನಾದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆ ಅನೇಕ ಮಹಿಮೆಗಳನ್ನು ಹೇಳಿದ್ದಾನೆ ಪರಮಾತ್ಮ. ಅದನ್ನು ಮತ್ತೆ ದೃಢಪಡಿಸಲಿಕ್ಕೋಸ್ಕರವಾಗಿ ಈ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಒಂದು ದೀರ್ಘಕಾಲದ ರೋಗ ದೂರ ಆಗಬೇಕಾದರೆ ಔಷಧವನ್ನು ಪುನಃ ಪುನಃ ಕೊಡಬೇಕಾಗುತ್ತೆ. ಹಾಗೆಯೇ ಅಜ್ಞಾನವೆಂಬ ರೋಗ ಅದು ದೂರ ಆಗಬೇಕಾದರೆ ಭಗವಂತನ ಮಹಿಮೆಯನ್ನು ನಿರಂತರ ಕೇಳ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು. ಹಾಗಾಗಿ ಪರಮಾತ್ಮನಿಗೆ ಭಕ್ತರ ಮೇಲೆ ಎಷ್ಟು ಅನುಕಂಪ ನೋಡಿ. ಹಾಗಾಗಿ ಆ ಅರ್ಜುನ ನಿಮಿತ್ತವನ್ನಾಗಿಟ್ಟುಕೊಂಡು ತನ್ನ ಭಕ್ತರ ಮೇಲಿನ ಒಂದು ಕರುಣೆಯಿಂದ ಅವರಿಗೆ ಅತ್ಯಂತ ಪ್ರೀತಿಯನ್ನುಂಟು ಮಾಡಬೇಕೆಂಬುದಾಗಿ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಹೇಳುವವರ ಮಾತಿನಲ್ಲಿ ವಿಶ್ವಾಸ ಇರಬೇಕು, ಅವುಗಳನ್ನು ಕೇಳಿ ಸಂತೋಷ ಪಡಬೇಕು. ಹೇಳೋರು ಕೂಡ ಅತ್ಯಂತ ಪ್ರೀತಿಯಿಂದ ಕೇಳುವವರ ಹಿತವನ್ನು ಲಕ್ಷಿಸಿ ಹೇಳಬೇಕು. ಈ ರೀತಿಯಲ್ಲಿ ಪರಮಾತ್ಮ ಅರ್ಜುನನಿಗೆ ಪ್ರತಿಯೊಂದು ಮಹಿಮೆಯನ್ನು ಹೇಳ್ತಾ ಬರ್ತಿದ್ದಾನೆ. ಅರ್ಜುನ ಕೇಳಿ ತುಂಬ ಸಂತೋಷ ಪಡ್ತಾ ಇದ್ದಾನೆ. ಸಂತೋಷದಿಂದ ಅವನಿಗೆ ಮೈ ರೋಮಾಂಚನಗೊಳ್ತಾ ಇದೆ, ಆನಂದಾಶ್ರು ಸುರಿತಾ ಇದೆ. ಅದನ್ನು ನೋಡಿ ಕೃಷ್ಣ ಹೇಳ್ತಾನೆ, ಪ್ರಿಯಮಾಣಾಯ, ನಿನಗೆ ಸಂತೋಷಪಡಿಸಬೇಕು, ಇನ್ನೂ ಹೆಚ್ಚು ಸಂತೋಷವಾಗಬೇಕು. ಆದ್ದರಿಂದ ಅಂತಹ ಮಹಾತ್ಮಗಳ ಜ್ಞಾನವನ್ನು ಕೃಷ್ಣ ಹೇಳಲಿಕ್ಕೆ ಹೊರಟಿದ್ದಾನೆ. ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಈ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನು. ಅವನೇ ಈ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂತಹ ರಹಸ್ಯವನ್ನು ತಿಳ್ಕೊಂಡವನು. ಹೊರತು ದೇವತೆಗಳಿಗೆ ಅದು ಗೊತ್ತಿಲ್ಲ. ಈ ದೇವತೆಗಳು, ಮಹರ್ಷಿಗಳು, ಮನುಷ್ಯರು ಇವರೆಲ್ಲರಿಗೂ ಪರಮಾತ್ಮ ಮೂಲ ಕಾರಣ ಆಗಿದ್ದಾನೆ. ಇವರು ಯಾರೂ ಕೂಡ ಪರಮಾತ್ಮನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರಾಣದೇವರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹೇ ಮಹಾಬಾಹೋ ಎನಿಸತಕ್ಕಂತಹ ಅರ್ಜುನನೇ, ಮೇ ಪರಮಂ ವಚಃ ಶೃಣು, ನನ್ನ ಮಾತನ್ನು ಕೇಳಿಸಿಕೋ ಅಂತ. ಶೃಣುಮೇ ಪರಮಂ ವಚಃ. ಭೂಯ ಏವ ಮಹಾಬಾಹೋ, ಮತ್ತೆ ನನ್ನ ಮಾತನ್ನು ಕೇಳಿಸಿಕೋ. ಮತ್ತೆ ಹೇಳ್ತಾ ಇದ್ದೇನೆ. ಯತ್ ತೇ ವಕ್ಷ್ಯಾಮಿ,
ಯಾವುದನ್ನು ನಿನಗೆ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಹಿತಕಾಮ್ಯೆಯ, ನಿನಗೆ ಹಿತ ಉಂಟಾಗಲಿ ಎಂಬ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಮತ್ತು ನನ್ನ ಮಾತನ್ನು ಕೇಳಿ ನೀನು ಸಂತೋಷ ಪಡ್ತಾ ಇದ್ದೀಯ. ಪ್ರೀಯಮಾಣಾಯ, ನನ್ನ ಮಾತನ್ನು ಕೇಳಿಸಿಕೊಂಡು ಯತ್ ಯಾವ ಮೇ ನನ್ನ ಪರಮಂ ವಚಃ, ಈ ಶ್ರೇಷ್ಠವಾಗಿರತಕ್ಕಂತಹ ಮಾತನ್ನು ನೀನು ಕೇಳಿದ್ದೀಯಲ್ವಾ, ಕೇಳಿ ಪ್ರೀಯಮಾಣಾಯ ತೇ, ತುಂಬ ಸಂತೋಷ ಪಡ್ತಾ ಇರತಕ್ಕಂತಹ ನಿನಗೋಸ್ಕರವಾಗಿ ಮತ್ತೆ ನನ್ನ ಮಹಿಮೆಯನ್ನು ಪ್ರಚುರಪಡಿಸ್ತಕ್ಕಂತಹ ಪರಮಂ ವಚಃ, ನನ್ನ ಮಹಿಮೆಯನ್ನು ಹೆಚ್ಚಿಸುವಂತಹ ವಚಃ ಮಾತನ್ನು ಭೂಯಃ ಶೃಣು, ಮತ್ತೆ ಕೇಳಿಸಿಕೋ, ಮತ್ತೆ ಹೇಳ್ತೇನೆ ಕೇಳಿಸಿಕೋ. ಷಷ್ಠೇ ಅಧ್ಯಾಯೇ ಧ್ಯಾನಯೋಗಃ ಯುಕ್ತಃ ನವಮಾಂತೆ ಚ ಮನ್ಮನಾ ಇತ್ಯಾದಿನ ತದ್ಧ್ಯಾನಂ ಸ್ಮಾರಿತಂ ತಚ್ಚ ಧ್ಯೇಯಸಾಪೇಕ್ಷಂ ಅತಃ ಧ್ಯಾನಾರ್ಥಂ ಭಗವದ್ವಿಭೂತಿರೂಪಾಣಿ ಅತ್ರ ಅಧ್ಯಾಯೇ ಅಗ್ರೆ ಹಂತ ತೇ ಕಥಯಿಷ್ಯಾಮಿ ಇತ್ಯಾದಿನ ಪ್ರಾಚುರ್ಯೇಣ ವಕ್ಷನ್ ಆದೌ ಬುದ್ಧ್ಯಾದೀನಾಂ ಮಹರ್ಷಾದೀನಾಂ ಚ ಸಾಮರ್ಥ್ಯಾಸ್ಯೋಪೇತತಯ ನಿರ್ಮಾಣರೂಪಂ ವಿಶೇಷಕಾರಣತ್ವಂಚ ಭಗವತಃ ವಕ್ತಿ. ಈ ಶ್ಲೋಕದಲ್ಲಿ ಭಗವಂತನ ವಿಭೂತಿಯನ್ನು ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಎಂಬುದನ್ನು ವಿವೃತ್ತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಹಿಂದಿನ ಅಧ್ಯಾಯಗಳಿಗೂ ಈ ಅಧ್ಯಾಯಗಳಿಗೂ ಒಂದು ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಸಂಗತಿ ಅದನ್ನು ರಾಯರು ಇಲ್ಲಿ ವಿವೃತ್ತಿಯಲ್ಲಿ ನಿರೂಪಿಸ್ತಾರೆ. ಹಿಂದೆ 6ನೇ ಅಧ್ಯಾಯದಲ್ಲಿ ಏನು ಬಂತು? ಧ್ಯಾನದ ವಿಚಾರ ಬಂತು. ಧ್ಯಾನ ಹೇಗೆ ಮೋಕ್ಷಕ್ಕೆ ಉಪಾಯ ಎಂಬುದನ್ನು ನಿರೂಪಣೆ ಮಾಡಿದ. ಹಿಂದಿನ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಮನ್ಮನಾಭವ ಮದ್ಭಕ್ತಃ ಎಂಬಲ್ಲಿ ನನ್ನಲ್ಲೇ ಯಾರು ಮನಸ್ಸಿಟ್ಟಿರ್ತಾರೋ ಅಂತ ಹೇಳುವ ಮೂಲಕವಾಗಿ ಆ ಧ್ಯಾನದ ಒಂದು ಸ್ಮರಣೆ ಬರುವಂತೆ ಮಾಡಿದ. ನಾನು ಯಾರು ಯಾವಾಗಲೂ ನನ್ನನ್ನು ಧ್ಯಾನಿಸ್ತಿರ್ತಾರೋ, ನನ್ನಲ್ಲಿ ನೆಟ್ಟ ಮನಸ್ಸುಳ್ಳವರು ಅಂದರೆ ನನ್ನನ್ನು ಧ್ಯಾನ ಮಾಡುವರು ಅಂತ ಅರ್ಥ. ಅದನ್ನು ಸ್ಮರಣೆ ಬರುವ ಹಾಗೆ ಮಾಡಿದ. ಇಂತಹ ಧ್ಯಾನವನ್ನು ಮಾಡಬೇಕಾದರೆ ಧ್ಯಾನಕ್ಕೆ ಒಂದು ಧ್ಯೇಯ ವಸ್ತು ಬೇಕು. ಧ್ಯಾನವು ಮೋಕ್ಷ ಸಾಧನ ಆಗಿದೆ ಅಂತ ಹೇಳಿ ಅಂತಹ ಧ್ಯಾನಕ್ಕೆ ವಿಷಯನಾಗಿರ್ತಕ್ಕಂಥವನು ಪರಮಾತ್ಮ ಎಂಬ ವಿಚಾರವನ್ನು ಮನ್ಮನಾಭವ ಮದ್ಭಕ್ತ ಇತ್ಯಾದಿ ಕಡೆಯಲ್ಲಿ ನಿರೂಪಿಸಿದ. ಅಲ್ಲದೆ ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಮಗೆ ಸಹಾಯವಾಗುವ ರೀತಿಯಲ್ಲಿ ಅವನ ವಿಭೂತಿ ರೂಪಗಳನ್ನು ತಿಳಿಸಿದರೆ ಅಂತಹ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಆಗ್ತದೆ. ಅದನ್ನು ಈ ಅಧ್ಯಾಯದಲ್ಲಿ ಮುಂದೆ ವಿಸ್ತಾರವಾಗಿ ಹೇಳ್ತಾನೆ. ಹಂತತೆ ಕಥಯಿಷ್ಯಾಮಿ ಇತ್ಯಾದಿ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ಅದಕ್ಕಿಂತ ಮೊದಲು ಈ ಬುದ್ಧ್ಯಾದಿ ತತ್ವಗಳು ಹಾಗೂ ದೃಶ್ಯಾದಿ ಇವರ ಒಂದು ಸೃಷ್ಟಿ, ಇವರಿಗೆಲ್ಲ ಪರಮಾತ್ಮ ಅಸಾಧಾರಣ ಕಾರಣನಾಗಿದ್ದಾನೆ ಎಂಬುದನ್ನು ಇಲ್ಲಿ ಹೇಳ್ತಾ ಇರೋದು. ಹಿಂದೆ 5ನೇ ಅಧ್ಯಾಯದ ಕೊನೆಯಲ್ಲಿ ಭೋಕ್ತಾರಂ ಯಜ್ಞತಪಸಾಂ ಎಂಬಲ್ಲಿಯೂ ಸಹ ಧ್ಯಾನ ಮಾಡಬೇಕಾದ್ರೆ ಏನು ನಾವು ಅನುಸಂಧಾನ ಮಾಡಿಕೊಳ್ಬೇಕು, ಅದಕ್ಕೋಸ್ಕರವಾಗಿ ಪರಮಾತ್ಮನ ಮಹಾತ್ಮೆಯನ್ನು ಅಲ್ಲಿ ನಿರೂಪಣೆ ಮಾಡಿದ. ಅಂತಹ ಪರಮಾತ್ಮನ ವಿಭೂತಿ ರೂಪಗಳು ಧ್ಯಾನಕ್ಕೆ ಯೋಗ್ಯ ಆದ್ದರಿಂದ ಆ ಧ್ಯಾನಕ್ಕೆ ಅರ್ಹವಾಗಿರತಕ್ಕಂಥ ರೂಪಗಳು ಯಾವುದ್ಯಾವುದು, ಆ ಎಲ್ಲ ರೂಪಗಳನ್ನು ಪರಮಾತ್ಮ ಹೇಳ್ತಾನೆ. ಈ ಎಲ್ಲರ ಸೃಷ್ಟಿಗೆ ಪರಮಾತ್ಮನೇ ಅಸಾಧಾರಣ ಕಾರಣನಾಗಿದ್ದಾನೆ ಎಂಬ ಮಹಿಮೆ
ಇದನ್ನು ಯಾವ ಅಧಿಕಾರಿಗಳು ಧ್ಯಾನಿಸಬೇಕು ಎಂಬ ವಿಚಾರವನ್ನು ಹೇಳ್ತಾನೆ. ಹಿಂದೆ ಪರಮಾತ್ಮನ ವಿಭೂತಿ ರೂಪಗಳನ್ನು 7ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ ಸ್ವಲ್ಪ. ಅಹಂ ಕೃತುರಹಂ ಯಜ್ಞ ರಸೋಹಂ ಅಪ್ಸು ಕೌಂತೇಯ ಇತ್ಯಾದಿ ಶ್ಲೋಕಗಳಲ್ಲಿ 7ನೇ ಅಧ್ಯಾಯದಲ್ಲಿ, ಹಾಗೆ 9ನೇ ಅಧ್ಯಾಯದಲ್ಲಿ ಅಹಂ ಕೃತುರಹಂ ಯಜ್ಞ ಇತ್ಯಾದಿಗಳಲ್ಲಿ ಕೂಡ ಹೇಳಿದ. ಇಷ್ಟು ಸಾಕಲ್ವ ಅಂದರೆ ಇನ್ನೂ ವಿಸ್ತಾರವಾಗಿ ಹೇಳಬೇಕು, ಇನ್ನೂ ವಿಸ್ತಾರ ನಿರ್ಮಿಸಬೇಕು. ಅಲ್ಲ, ಇನ್ನು ಹೇಳಿದ್ದೇನೆ ಹೇಳ್ತಾ ಹೋದರೆ ಪುನರುಕ್ತಿ ಆಗಲ್ಲ ಅಂದರೆ ಅದು ವ್ಯರ್ಥ ಅಲ್ಲ. ಯಾಕೆಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಅಜ್ಞಾನ ನಾಶ ಆಗಬೇಕಾದ್ರೆ ಹೆಚ್ಚು ಹೆಚ್ಚು ತಿಳಿಬೇಕು. ಆ ಪರಮಾತ್ಮನ ಸರಿಯಾಗಿ ಅರಿತುಕೊಂಡು ಅವನ ವಿಭೂತಿ ರೂಪಗಳನ್ನು ತಿಳಿದುಕೊಂಡು ಅವುಗಳನ್ನು ಧ್ಯಾನಿಸಬೇಕು ಅಂತಾದರೆ ವಿಸ್ತಾರವಾಗಿ ಆ ಒಂದು ವಿಭೂತಿ ರೂಪಗಳ ನಿರೂಪಣೆಯನ್ನು ಮಾಡಬೇಕು. ಆದ್ದರಿಂದ ಈ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ರೂಪಗಳನ್ನು ನಿರೂಪಿಸ್ತಾ ಇದ್ದೇನೆ. ಆದ್ದರಿಂದ ಇದು ವಿಭೂತಿ ಯೋಗ ಅಂತಲೇ ಪ್ರಸಿದ್ಧವಾಗಿದೆ. ಇಲ್ಲಿ ಭಗವಂತನ ವಿಭೂತಿ ಅಲ್ಲದೆ ಬೇರೆ ಕೆಲವು ಪ್ರಮೇಯಗಳನ್ನು ಕೂಡ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದು ಇದ್ದರೂ ಸಹ ಹೆಚ್ಚಾಗಿರುವಂಥದ್ದು ಭಗವಂತನ ವಿಭೂತಿ ರೂಪಗಳ ನಿರೂಪಣೆ. ಆದ್ದರಿಂದ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡತಕ್ಕಂತಹ ಏನು ವಿಭೂತಿ ರೂಪಗಳ ನಿರೂಪಣೆ ಇದೆ ಅದು ಹೆಚ್ಚಾಗಿ ಇಲ್ಲಿ ಇರುವುದರಿಂದ ಅಲ್ಲಲ್ಲಿ ಬೇರೆ ಕೆಲವು ಮಹಿಮೆಗಳನ್ನು ಹೇಳಿದರೂ ಕೂಡ ಏನು ತೊಂದರೆ ಇಲ್ಲ, ಏಕವಾಕ್ಯತೆ ಎಂಬುದು ಬಂದೇ ಬರುತ್ತೆ ಅಂತ ವಿವರಿಸ್ತಾ ಇದ್ದಾರೆ. 6ನೇ ಅಧ್ಯಾಯೇ ಧ್ಯಾನಯೋಗ ಯುಕ್ತ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಬಗ್ಗೆ ಹೇಳಿದ, ಧ್ಯಾನ ಯೋಗದ ಬಗ್ಗೆ. 9ನೇ ಅಧ್ಯಾಯದಲ್ಲಿ ಕೊನೆಗೆ ಮನ್ಮನಾಭವ ಇತ್ಯಾದಿನ ತದ್ಧ್ಯಾನಂ ಸ್ಮಾರಿತಂ. ಆ ಪರಮಾತ್ಮನ ಧ್ಯಾನ ಅದು ಪರಮಾತ್ಮನ ಪ್ರೀತಿಗೆ ಸಾಧನವಾಗಿದೆ ಅಂತ 6ನೇ ಅಧ್ಯಾಯದಲ್ಲಿ ಹೇಳಿ, ಆ ಪರಮಾತ್ಮನನ್ನು ಹೇಗೆ ಚಿಂತಿಸಬೇಕು ಎಂಬುದಾಗಿ 9ನೇ ಅಧ್ಯಾಯದಲ್ಲಿ ತಿಳಿಸಿದ. ಆದ್ದರಿಂದ ಆ ಧ್ಯಾನಕ್ಕೆ ಧ್ಯೇಯವಾದ ಯಾವುದು? ಯಾವತ್ತು ಧ್ಯಾನ ಅನ್ನೋದು ಧ್ಯೇಯ ಸಾಪೇಕ್ಷ. ತಚ್ಚ ಧ್ಯಾನಂ ಧ್ಯೇಯ ಸಾಪೇಕ್ಷಂ. ಧ್ಯೇಯವಾದಿದ್ದರೆ ಅದನ್ನು ಧ್ಯಾನ ಅಂತ ಹೇಳೋದು. ಧ್ಯೇಯವಾದ ವಸ್ತುವಿನಿಂದ ಧ್ಯಾನ ಮಾಡೋದು ಯಾರನ್ನು? ಅತಃ ಧ್ಯಾನಾರ್ಥಂ, ಅದಕ್ಕೋಸ್ಕರ ಧ್ಯಾನ ಮಾಡಲಿಕ್ಕೋಸ್ಕರವಾಗಿ ಭಗವದ್ವಿಭೂತಿ ರೂಪಾಣಿ ಅತ್ರ ಅಧ್ಯಾಯೇ, ಭಗವಂತನ ವಿಭೂತಿ ರೂಪಗಳನ್ನು ಈ ಅಧ್ಯಾಯದಲ್ಲಿ ಅಗ್ರೆ ಮುಂದೆ ಹಂತತೆ ಕಥಯಿಷ್ಯಾಮಿ ಇತ್ಯಾದಿನ ಪ್ರಾಚುರ್ಯೇಣ ವಕ್ಷನ್, ಹಂತತೆ ಕಥಯಿಷ್ಯಾಮಿ ಇತ್ಯಾದಿ ಶ್ಲೋಕಗಳಿಂದ ಮುಂದೆ ಹೆಚ್ಚಾಗಿ ಹೇಳುತ್ತಾ ಮೊದಲು ಬುದ್ಧ್ಯಾದೀನಾಂ ಮಹರ್ಷ್ಯಾದೀನಾಂಚ ಸಾಮರ್ಥ್ಯಾಸ್ಯ ಉಪೇತತೆಯ ನಿರ್ಮಾಣ ರೂಪಂ ವಿಶೇಷ ಕಾರಣತ್ವಂಚ ಭಗವತಃ ವಕ್ತಿ. ಹೆಚ್ಚಾಗಿ ಭಗವಂತನ ವಿಭೂತಿಗಳನ್ನು ಹೇಳುವುದಾದರೂ ಸಹ ಆದಲ್ಲಿ ಹೇಳ್ತಾ ಇದ್ದಾನೆ, ಬುದ್ಧಿ ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾಃ ಭೂತಾನಾಂ ಮತ್ತೈವ ಪೃಥಗ್ವಿಧಾಃ ಇತ್ಯಾದಿ ಶ್ಲೋಕಗಳಲ್ಲಿ ಹೇಳ್ತಾನೆ. ಈ ಬುದ್ಧ್ಯಾದಿಗಳು ಅವುಗಳ ಒಂದು ಸಾಮರ್ಥ್ಯಾತಿಶಯ. ಆಮೇಲೆ ಮುಂದೆ ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ಥತಾ ಮದ್ಭಾವಾ ಮಾನಸಾಜಾತಾ ಯೇಷಾಂ ಲೋಕಾ ಇಮಾ ಪ್ರಜಾ ಅಂತ ಹೇಳ್ತಾ, ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ಎಂಬ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ? ಈ ಬುದ್ಧ್ಯಾದಿಗಳ ಮತ್ತು ಮಹರ್ಷಿ ಮೊದಲಾದವುಗಳ ಸಾಮರ್ಥ್ಯ ಅತಿಶಯ, ಆ ಸಾಮರ್ಥ್ಯಾತಿಶಯಕ್ಕೆ ಕಾರಣ ನಾನೇ ಅಂತ.
ಬುದ್ಧ್ಯಾದಿಗಳ ಒಂದು ಸಾಮರ್ಥ್ಯ, ನಾನಾ ವಿಧವಾಗಿರತಕ್ಕಂತಹ ಗುಣಧರ್ಮಗಳು ಅವೆಲ್ಲ ನನ್ನಿಂದಲೇ ಆಗುವಂಥದ್ದು. ಸಾಮರ್ಥ್ಯಸ್ಯ ಉಪೇತತೆಯ ನಿರ್ಮಾಣ ರೂಪಂ ವಿಶೇಷ ಕಾರಣತ್ವಂಚ, ಅವನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥವನು, ಸೃಷ್ಟಿ ಮಾಡ್ತಕ್ಕಂಥವನು ಅದು ನಾನೇ. ಸಾಮರ್ಥ್ಯ ಅತಿಶಯ ಉಪೇತತೆಯ, ಸಾಮರ್ಥ್ಯ ಅತಿಶಯದಿಂದ ಕೂಡಿರುವಿಕೆ. ಬುದ್ಧ್ಯಾತತ್ವಗಳು, ಋಷ್ಯಾದಿಗಳು ಇವರ ಸೃಷ್ಟಿ ಮಾಡತಕ್ಕಂಥ ಒಂದು ಸಾಮರ್ಥ್ಯಾತಿಶಯ, ಅದು ಪರಮಾತ್ಮನ ಒಂದು ಅಸಾಧಾರಣ ಕಾರಣತ್ವ. ಅವನೇ ಅದಕ್ಕೆಲ್ಲ ಕಾರಣ, ಅದೆಲ್ಲವೂ ನನ್ನಿಂದಲೇ ಅಂತ ಹೇಳ್ತಾನೆ ಅವನು. ಮದ್ಭಾವಾ ಮಾನಸಾಜಾತಃ ಯೇಷಾಂ ಲೋಕಃ ಇಮಾ ಪ್ರಜಾಃ. ಅಲ್ಲಿ ಮುಂದೆ ಅದನ್ನು ನಿರೂಪಣೆ ಮಾಡ್ತಾನೆ. ಹೀಗೆ ಇಂತಹ ಕೆಲವು ವಿಚಾರಗಳಿವೆ. ಅದಲ್ಲದೆ 5ನೇ ಅಧ್ಯಾಯದಲ್ಲಿ, ಪಂಚಮ ಅಧ್ಯಾಯದಲ್ಲಿ ಯದ್ಯಪಿ ಭೋಕ್ತಾ ವಿಶೇಷ ಕಾರಣತ್ವ ಭಗವತಃ ಭಕ್ತಿ, ಯದ್ಯಪಿ ಭೋಕ್ತಾರಂ ಯಜ್ಞತಪಸಾಂ, 5ನೇ ಅಧ್ಯಾಯದಲ್ಲಿ ಭೋಕ್ತಾರಂ ಯಜ್ಞತಪಸಾಂ ಇತ್ಯಾದಿನ ಪಂಚಮಾಂತಾದವು. ಅಲ್ಲಿಂದ ಆರಂಭಿಸಿ 5ನೇ ಅಧ್ಯಾಯದ ಕೊನೆಯ 29ನೇ ಶ್ಲೋಕದವರೆಗೂ ಧ್ಯೇಯವಾಗಿರ್ತಕ್ಕಂಥ ವಸ್ತು ಯಾವುದು ಅದನ್ನು ಅಲ್ಲಿ ಹೇಳಿದ್ದಾನೆ. ಮತ್ತೆ ಯಾಕೆ ಇಲ್ಲಿ ಹೇಳಬೇಕು? 5ನೇ ಅಧ್ಯಾಯದಲ್ಲಿ ಆ ವಿಚಾರ ಬಂದಿದೆ. ಧ್ಯೇಯವಾಗಿರ್ತಕ್ಕಂತಹ ವಸ್ತು ಅದೆಲ್ಲ ಹೇಳಿದ್ದಾನೆ. ಮತ್ತೆ ಇಲ್ಲಿ ಯಾಕೆ ಹೇಳಿದ್ದಾನೆ ಅಂದರೆ, ವಿಶಿಷ್ಟ ಅಧಿಕಾರಿಣಾಂ ಭಗವದ್ವಿಭೂತಯ ಉಪಾಸ್ಯ ತದುಕ್ತಿ ಅತ್ರ. ಅಂತಹ ಭಗವದ್ವಿಭೂತಿಗಳನ್ನು ಎಲ್ಲರೂ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ರೂಪಗಳ ಉಪಾಸನೆ ಕೆಲವರಿಗೆ ಮಾತ್ರ ಅಧಿಕಾರ ಇರುವಂಥದ್ದು. ವಿಶಿಷ್ಟ ಅಧಿಕಾರಿಣಾಂ ಭಗವದ್ವಿಭೂತಯ ಉಪಾಸ್ಯ ಇತಿ ತದುಕ್ತಿ ಅತ್ರೇತಿ. ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಎಂಬ ವಿಚಾರವನ್ನು, ಭಗವಂತನ ಮಹಾತ್ಮೆಯನ್ನು ಹೇಳಿದ್ದಾರೆ ಸರಿ, ಆದರೆ ಕೆಲವು ವಿಶಿಷ್ಟ ಅಧಿಕಾರಿಗಳಿಗೆ ಪರಮಾತ್ಮನ ಕೆಲವು ವಿಭೂತಿ ರೂಪಗಳನ್ನು ಧ್ಯಾನ ಮಾಡುವ ಯೋಗ್ಯತೆ ಇದೆ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಅಂಥವರಿಗೆ ಧ್ಯಾನಿಸಬೇಕಾಗಿರತಕ್ಕಂತಹ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಥಾಪಿ ವಿಶಿಷ್ಟ ಅಧಿಕಾರಿಗಳಿಗೆ ಭಗವದ್ವಿಭೂತಯ ಉಪಾಸ್ಯ, ಭಗವಂತನ ವಿಭೂತಿ ರೂಪಗಳನ್ನು ಉಪಾಸನೆ ಮಾಡುವ ಯೋಗ್ಯತೆ ಇದೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಇಲ್ಲಿ ಅಂತಹ ವಿಭೂತಿಗಳನ್ನು ಹೇಳ್ತಾ ಇರೋದು. ಉಕ್ತರೂಪ ವಿಶೇಷ ಕಾರಣತ್ವಮಪಿ ವಿಶಿಷ್ಟಾಧಿಕಾರಿ ಧ್ಯೇಯಮಿತಿ ತಸ್ಯಾಪಿ ಅತ್ರ ಉಕ್ತಿ. ಹಿಂದೆ ಹೇಳಿರ್ತಕ್ಕಂತಹ ಯಾವುದು ಅಸಾಧಾರಣ ಕಾರಣವಾಗುವಿಕೆ ಹೇಳ್ತಕ್ಕಂತಹ ಏನು ಮಹಿಮೆ ಇದೆ, ಅದು ಇಂತಹ ಅಧಿಕಾರಿಗಳಿಗೂ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾಗಿದೆ ಎಂಬುದನ್ನು ಕೂಡ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇರುವಂಥದ್ದು. ಅಲ್ಲದೆ ಮುಂದೆ 7ನೇ ಅಧ್ಯಾಯದಲ್ಲಿ ಉಕ್ತರೂಪ ವಿಶೇಷ ಕಾರಣತ್ವೋಪ ವಿಶಿಷ್ಟಾಧಿಕಾರಿ ಧ್ಯೇಯಮಿತಿ ತಸ್ಯಾಪಿ ಅತ್ರ ಉಕ್ತಿ. ಹಿಂದೆ ಹೇಳ್ತಕ್ಕಂತಹ ವಿಶೇಷ ಕಾರಣತ್ವ ಎಂಬ ಏನು ಮಹಿಮೆ ಇದೆ, ಅದನ್ನು ವಿಶಿಷ್ಟ ಅಧಿಕಾರಿಗಳು ಕೂಡ ಚಿಂತನೆ ಮಾಡಬಹುದು ಅಂತ ತಿಳಿಸಲಿಕ್ಕೋಸ್ಕರವಾಗಿ ಇಲ್ಲಿ ಮತ್ತೆ ಹೇಳಿದ್ದು ಅಂತ. ನಾನು ವಿಭೂತಿ ರೂಪಾಣಿಪಿ ರಸೋಮ, ವಿಭೂತಿ ರೂಪಗಳನ್ನು ಕೂಡ ಹೇಳಿ ಆಗಿದೆ ಇಲ್ಲಿ 7ನೇ ಅಧ್ಯಾಯದಲ್ಲಿ. 7ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ಹೇಳಿ ಆಗಿದೆ. ರಸೋಹಂ ಅಪ್ಸು ಕೌಂತೇಯ ಇತ್ಯಾದಿನ 7ನೇ ಅಧ್ಯಾಯದಲ್ಲಿ, ಮತ್ತು ಹಿಂದಿನ ಅಧ್ಯಾಯದಲ್ಲಿ ಅಹಂ ಯಜ್ಞ ಎಂಬಲ್ಲಿಯೂ ಕೂಡ
ಅಂತಹ ಭಗವಂತನ ವಿಭೂತಿ ರೂಪಗಳನ್ನು ಹೇಳೇ ಇದೆಯಲ್ವಾ, ಮತ್ತೆ ಯಾಕೆ ಇಲ್ಲಿ ಹೇಳಬೇಕು ಈ ಅಧ್ಯಾಯದಲ್ಲಿ? ಈ ಅಧ್ಯಾಯ ಯಾಕೆ ಬೇಕು ಅಂದರೆ ಸತ್ಯಂ ಅತ್ರ ವಿಸ್ತರೇಣ ಉಚ್ಯಂತೆ ಇತಿ ಅದೋಷಃ. ಇಲ್ಲಿ ಹೇಳ್ತಕ್ಕಂಥ ವಿಭೂತಿ ರೂಪಗಳನ್ನು ಪರಮಾತ್ಮ 9ನೇ ಅಧ್ಯಾಯದಲ್ಲೂ ಹೇಳಿದ್ದಾನೆ, 7ನೇ ಅಧ್ಯಾಯದಲ್ಲಿ ಕೆಲವು ಹೇಳಿದ್ದಾನೆ, 5ನೇ ಅಧ್ಯಾಯದ ಕೊನೆಯಲ್ಲಿಯೂ ಹೇಳಿದ್ದಾನೆ. ಮತ್ತೆ ಮತ್ತೆ ಇಲ್ಲಿ ಯಾಕೆ ಹೇಳಿದ್ದು ಅಂದರೆ, ಒಂದು ವಿಶಿಷ್ಟವಾಗಿರತಕ್ಕಂತಹ ರೂಪಗಳನ್ನು ವಿಶಿಷ್ಟ ಅಧಿಕಾರಿಗಳೇ ಚಿಂತನೆ ಮಾಡಬೇಕು ಅಂತ ಹೇಳಿದು ಒಂದು ವಿಷಯ. ಅದನ್ನು ಕೂಡ ಹೇಳಿಯಾಗಿದೆ ಅಂದರೆ ಆ ಹಿಂದೆ ಹೇಳಿರತಕ್ಕಂತಹ ವಿಭೂತಿ ರೂಪಗಳನ್ನೇ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇರೋದು. ಅತ್ರ ವಿಸ್ತರೇಣ ಉಚ್ಯಂತೆ ಇತಿ ಅದೋಷಃ ಅತೈವ ಅಸ್ಯ ವಿಭೂತ್ಯಾಧ್ಯಾಯ ಇತಿ ವ್ಯಪದೇಶ. ಅದಕ್ಕೋಸ್ಕರವಾಗಿ ಇದನ್ನು ವಿಭೂತಿ ಯೋಗ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ತದುಕ್ತೇರೇವ ಬಹುತ್ವೇನ ಏಕವಾಕ್ಯತಾಚ ಅಧ್ಯಾಯಸ್ಯ. ಅದು ಮಾತ್ರ ಅಲ್ಲ, ಬೇರೆ ವಿಚಾರಗಳು ಇಲ್ಲಿವೆ. ಬೇರೆ ವಿಚಾರಗಳು ಇದ್ದರೂ ಕೂಡ ಹೆಚ್ಚಿರುವಂಥದ್ದು ಅದೇ. ತದುಕ್ತೇರೇವ ಬಹುತ್ವೇನ, ಆ ಭಗವಂತನ ವಿಭೂತಿಯ ವಚನಗಳೇ ತುಂಬ ಇರುವುದರಿಂದ, ಹೆಚ್ಚಾಗಿ ಹೇಳೋದರಿಂದ ಬೇರೆ ವಿಚಾರ ಹೇಳಿದರೂ ಕೂಡ ಈ ಅಧ್ಯಾಯಕ್ಕೆ ಏಕವಾಕ್ಯತೆ ಇದೆ. ವಿಭೂತಿ ಶಬ್ದಾರ್ಥಂ ಅಗ್ರೇ ವಕ್ಷಾಮಃ. ವಿಭೂತಿ ಶಬ್ದದ ಅರ್ಥ ಏನು ಅದನ್ನು ನಾವು ಮುಂದೆ ಹೇಳ್ತೀವಿ ಅಂತ ರಾಯರು ಹೇಳ್ತಾ ಇದ್ದಾರೆ. ಮುಂದೆ ವ್ಯಾಖ್ಯಾನ ಮಾಡುವಾಗ ನಿರೂಪಿಸ್ತಾರೆ ಅದನ್ನು. ತತ್ರ ಪಾರ್ಥಸ್ಯ ಶ್ರೋತೃ ಸಂಪತ್ತಿ ಪ್ರತಿಪಾದನಾಯ ತದ್ವಿಶೇಷಣೋಕ್ತಿಪೂರ್ವಂ ಸಂಬೋಧ್ಯ ಪ್ರತಿಜಾನೀತೆ ಭೂಯ ಏವ ಇತಿ. ಪಾರ್ಥಸ್ಯ ಅರ್ಜುನನಿಗೆ ಇದನ್ನೆಲ್ಲ ಹೇಳಬೇಕಲ್ಲ. ಅರ್ಜುನ ಭೂಯೇವ ಪ್ರವಕ್ಷ್ಯಾಮಿ, ಮತ್ತೆ ನಿನಗೆ ಹೇಳ್ತೇನೆ, ಮತ್ತೆ ನಿನಗೆ ಹೇಳ್ತೇನೆ ಅಂತ ಹೇಳೋದು ಏನು ಸೂಸುತ್ತೆ ಅಂದರೆ, ಈಗ ಹೇಳಿದ್ದಾನಾಗಲೇ ಮತ್ತೆ ಹೇಳ್ತಂದರೆ ಹೇಳಲಿಕ್ಕೆ ಅವನಿಗೆ ತುಂಬ ಆಸಕ್ತಿ ಇದೆ. ಯಾಕೆ ಅಂದರೆ ಕೇಳುವವನ ಆಸಕ್ತಿ ಹೆಚ್ಚಿರೋದರಿಂದ. ಅರ್ಜುನಂತಹ ಒಳ್ಳೆಯ ಶ್ರೋತು ಸಿಕ್ಕಿದ್ರಿಂದಾಗಿ ಅವನು ಕೇಳಲಿಕ್ಕೆ ಒಳ್ಳೆಯ ಅರ್ಹತೆ ಇರತಕ್ಕಂಥವನು. ಅದಕ್ಕೋಸ್ಕರವಾಗಿ ಯಾರು ಪ್ರೀತಿಯಿಂದ ಕೇಳ್ತಾರೋ ಅವರಿಗೆ ಹೇಳಬೇಕೆಂಬುದು ಸೂತ್ರಕ್ಕೋಸ್ಕರವಾಗಿ ಕೃಷ್ಣ ಪ್ರೀಯಮಾಣಾಯತೆ ಅಂತ ಹೇಳ್ತಿದ್ದಾನೆ. ನಿನಗೆ ಆಸಕ್ತಿ ಇದೆ, ಕೇಳಬೇಕಾದ ಅರ್ಹತೆ ಇದೆ, ಮತ್ತು ಕೇಳಿ ಸಂತೋಷ ಪಡ್ತೀಯ, ಆದ್ದರಿಂದ ಇನ್ನೂ ಸಂತೋಷ ಪಡಿಸೋಕ್ಕೋಸ್ಕರವಾಗಿ ನಿನಗೆ ಹೇಳ್ತಾ ಇದ್ದೇನೆ ಅಂತ ಸೂತ್ರಕ್ಕೋಸ್ಕರವಾಗಿ ಪ್ರೀಯಮಾಣಾಯ, ನನ್ನ ಮಾತು ಕೇಳಿ ನನಗೆ ಇನ್ನೂ ಸಂತೋಷ ಆಗಬೇಕು ಅಂತ ಆ ಒಂದು ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾನೆ. ಶ್ರೋತೃತ್ವ ಸಂಪತ್ತಿ ಪ್ರತಿಪಾದನಾಯ ತದ್ವಿಶೇಷಣೋಕ್ತಿ ಪೂರ್ವಂ, ಅದೇ ವಿಶೇಷಣ ಪ್ರೀಯಮಾಣಾಯ ವಿಶೇಷಣದೊಂದಿಗೆ ಸಂಬೋಧನೆ ಮಾಡುವ ಮೂಲಕವಾಗಿ ಪ್ರತಿಜಾನೀತಿ ಹೇಳ್ತಾ ಇದ್ದಾನೆ. ಭೂಯ ಏವ ಮಹಾಬಾಹೋ, ಹೇ ಮಹಾಬಾಹೋ, ಹೇ ಅರ್ಜುನನೇ, ನಿನಗೆ ಮತ್ತೆ ಮತ್ತೆ ಹೇಳ್ತೇನೆ. ಯಾಕೆ ಅಂದರೆ ಪ್ರೀಯಮಾಣಾಯ, ನಿನಗೆ ಖುಷಿಯಾಗಲಿಕ್ಕೋಸ್ಕರವಾಗಿ. ಹೀಗೆ ಈ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು ಆ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಉಪಾಸನಾರ್ಥಂ ವಿಭೂತಿ ವಿಶೇಷ ಕಾರಣತ್ತಂಚ ಕೇಶಾಂಚಿತ್ ಅನೇನ ಅಧ್ಯಾಯೇನ ಆಹಾ ಎಂಬುದಾಗಿ ಭಾಷ್ಯದಲ್ಲಿ ಅವತರಣೆ ಕೊಡ್ತಾರೆ ಈ ಶ್ಲೋಕಕ್ಕೆ. ಪ್ರೀಯಮಾಣಾಯ, ಹೇ ಮಹಾಬಾಹೋ, ಭೂಯ ಏವ ಅಂದರೆ ಪುನರೇವ ಮತ್ತೆ, ಮೇ ಪರಮಂ ವಚಃ, ನನ್ನ ಮಾತು. ಎಂತಹ ಮಾತು? ಪರಮಂ ವಚಃ, ಮಹಾತ್ಮ್ಯ ಪ್ರತಿಪಾದಕವಾಗಿರತಕ್ಕಂತಹ ಮಾತು. ಇದನ್ನು ಶೃಣು, ಕೇಳು. ಶ್ರುತ್ವಾ ತತ್ರ ನಿಷ್ಠಾಂ ಕುರು, ಬರೀ ಕೇಳೋದು ಮಾತ್ರ ಅಲ್ಲ, ಕೇಳಿ ಅದರಲ್ಲಿ ನಿಷ್ಠೆಯನ್ನು ಹೊಂದಬೇಕು. ಬರೀ ಶ್ರವಣ ಮಾಡೋದಲ್ಲ, ಕೇಳಿದ ಮೇಲೆ ಅದನ್ನು ಅಳವಡಿಸ್ಕೊಳ್ಬೇಕು, ಅದರಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಬೇಕು. ಬರೀ ಕೇಳಿ ಬಿಟ್ಬಿಡೋದಲ್ಲ, ಆ ವಿಚಾರದಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಬೇಕು ಅಂತ ಅದರ ಅರ್ಥ. ಮತ್ತು ಪ್ರೀಯಮಾಣಾಯ ಮಧ್ವಚಃ ಶ್ರುತ್ವ ಸಂತೋಷಂ ಪ್ರಾಪ್ನುವತೆ, ನನ್ನ ಮಾತನ್ನು ಕೇಳಿ ನಿನಗೆ ಸಂತೋಷವಾಗಿದೆ, ಆದ್ದರಿಂದ ಹೇಳ್ತಾ ಇದ್ದೇನೆ. ಅನೇನ ಶ್ರೋತೃತ್ವ ಸಂಪತ್ತಿ ಉಕ್ತ, ನನ್ನ ಮಾತು ಕೇಳಿ ನಿನಗೆ ಸಂತೋಷವಾದ್ದರಿಂದ ಕೇಳುವ ಅರ್ಹತೆ ನಿನಗಿದೆ ಎಂಬುದನ್ನು ಸೂಚಿಸ್ತಾ ಇದ್ದಾನೆ. ಅನೇನ ಶ್ರೋತೃ ಸಂಪತ್ತಿ ಉಕ್ತ ತೇ ತುಭ್ಯಂ ಹಿತಕಾಮ್ಯಯ, ಅಂದರೆ ಹಿತೇಚ್ಛೆಯ, ನಿನ್ನ ಹಿತವನ್ನು ಬಯಸಿ ವಕ್ಷಾಮಿ ಹೇಳ್ತಾ ಇದ್ದೇನೆ, ಕೇಳು ಅಂತ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿ ತಾನು ಹೇಳಬೇಕಾಗಿರತಕ್ಕಂಥ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ.
ನಮೇ ವಿದುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರಿಃ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನಮೇ ವಿದುಹು, ಯಾರೂ ನನ್ನನ್ನು ಸರಿಯಾಗಿ ತಿಳಿದಿಲ್ಲ, ನನ್ನ ಅಧೀನವಾಗಿರತಕ್ಕಂತಹ ಜಗತ್ತನ್ನು ತಿಳ್ಕೊಂಡಿಲ್ಲ. ಸುರಗಣಾಃ ಮಹರ್ಷಯಃ, ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅವರು ನನ್ನ ಮಹಿಮೆಯನ್ನಾಗಲಿ ನನ್ನ ಅಧೀನದಲ್ಲಿದ್ದಂತಹ ಜಗತ್ತನ್ನಾಗಲಿ ಅವರು ತಿಳ್ಕೊಂಡಿಲ್ಲ. ಇವರೆಲ್ಲರಿಗೂ ಕೂಡ ನಾನೇ ಕಾರಣನಾಗಿದ್ದೇನೆ. ಎಲ್ಲರಿಗೂ ನಾನೇ ಕಾರಣ, ನನಗೆ ಮಾತ್ರ ಹುಟ್ಟು ಎಂಬುದು ಇಲ್ಲ. ಸುರಗಣಾಃ ದೇವತೆಗಳ ಸಮೂಹ, ಮಹರ್ಷಯಃ ಮಹರ್ಷಿಗಳು, ಮೇ ನನ್ನ ಪ್ರಭವಂ ಮಹಿಮೆಯನ್ನಾಗಲಿ, ನ ವಿದುಹು ನ ವಿದುಹು ತಿಳಿಯಲಾರರು. ಅಹಂ ನಾನು, ದೇವಾನಾಂ ದೇವತೆಗಳ, ಮಹರ್ಷೀಣಾಂ ಚ ಮತ್ತು ಮಹರ್ಷೀಣಾಂ ಮಹರ್ಷಿಗಳ, ಸರ್ವಶಃ ಇವರೆಲ್ಲರಿಗೂ ಸಹ ಅಹಂ ಆದಿಹಿ ನಾನೇ ಕಾರಣನಾಗಿದ್ದೇನೆ ಅಂತ ಈ ಶ್ಲೋಕದ ಅರ್ಥ. ಪ್ರತಿಜ್ಞಾತ ಮಹಿಮಾನಂ ಆಹಾ, ಹಿಂದೆ ಪ್ರತಿಜ್ಞೆ ಮಾಡಿದಂತೆ ಮಹಿಮೆಯನ್ನು ಹೇಳಲಿಕ್ಕೆ ಆರಂಭಿಸ್ತಾ ಇದ್ದಾನೆ ಕೃಷ್ಣ. ನಮೇ ಇತಿ ನಮೇ ವಿದು ಸುರಗಣಾಃ ಸುರಗಣಾಃ ಮಹರ್ಷಯಶ್ಚ ಮೇ ಪ್ರಭಾವಂ ಮಹಿಮಾನಂ ಚ ನ ವಿದುಹು. ಸುರಗಣಾಃ ದೇವತೆಗಳು, ಮಹರ್ಷಯಶ್ಚ ಮಹರ್ಷಿಗಳು, ಪ್ರಭವಂ ಸುರಗಣಾಃ ಮಹರ್ಷಯಶ್ಚ ಮೇ ಪ್ರಭಾವಂ ಮಹಿಮಾನಂ ನ ವಿದುಹು. ಸುರಗಣಾಃ ದೇವತೆಗಳು, ಮಹರ್ಷಯಶ್ಚ ಮಹರ್ಷಿಗಳು, ಮೇ ನನ್ನ, ಪ್ರಭವಂ ಅಂದರೆ ಪ್ರಭಾವವನ್ನು, ಅರ್ಥಾತ್ ಮಹಿಮಾನಂ, ನ ವಿದುಹು ತಿಳಿಯಲಾರರು. ಪ್ರಭವಂ ಈ ಶಬ್ದಕ್ಕೆ ಇನ್ನೊಂದು ಅರ್ಥ ಉತ್ಪತ್ತಿ. ಪ್ರಭವ ಅಂದರೆ ಉತ್ಪತ್ತಿ. ಉತ್ಪತ್ತಿಂ ಮದಧೀನಾಂ ಉತ್ಪತ್ತಿಂ ಜಗತಃ ಇತಿ ಯೋಚ್ಯಂ. ನನ್ನ ಪ್ರಭವ, ಒಂದು ಪ್ರಭವ ಒಂದು ಪ್ರಭಾವ. ಪ್ರಭವ ಅಂದರೆ ಪ್ರಭಾವ ಅಂತೂ ಅರ್ಥ ಇದೆ, ಉತ್ಪತ್ತಿನೂ ಅಂತ ಅರ್ಥ ಇದೆ. ಯಾವುದರ ಉತ್ಪತ್ತಿ? ಜಗತ್ತಿನ ಉತ್ಪತ್ತಿ. ಜಗತ್ತಿನ ಉತ್ಪತ್ತಿ ಮದಧೀನಾಂ ಉತ್ಪತ್ತಿಂ. ಪ್ರಭವ ಅಂದರೆ ಈ ನನ್ನ ಅಧೀನವಾಗಿರತಕ್ಕಂತಹ ಜಗತ್ತಿನ ಉತ್ಪತ್ತಿ, ಈ ಪ್ರಪಂಚ ಸೃಷ್ಟಿ ನನ್ನ ಅಧೀನ. ಇದನ್ನು ಮತ್ತು ನನ್ನ ಮಹಿಮೆಯನ್ನು ನ ವಿದುಹು ನ ಜಾನಂತೆ ತಿಳಿಯಲಾರರು. ದೇವಾದಿ ಜಗತಃ ಭಗವದಧೀನಾಂ ಉತ್ಪತ್ತಿಂ ಸುರಗಣಾದಯ ನ ಜಾನಂತಿ. ದೇವಾದಿ ಜಗತಃ ದೇವತೆಗಳೇ ಮೊದಲಾದ ಈ ಜಗತ್ತಿನ ಉತ್ಪತ್ತಿ ಅದು ಭಗವದಧೀನಾಂ ಉತ್ಪತ್ತಿಂ. ಆ ಸೃಷ್ಟಿ ದೇವತೆಗಳೇ ಮೊದಲಾದ ಜಗತ್ತಿನ ಈ ಸೃಷ್ಟಿ ಭಗವದಧೀನ. ಅದನ್ನು ಸುರಗಣಾದಯ ನ ಜಾನಂತಿ ದೇವತೆಗಳು ತಿಳಿಯಲಾರರು. ಕಿಮುತ ಅನ್ಯೇ ಇತ್ಯರ್ಥ. ದೇವತೆಗಳೇ ತಿಳಿಯಲಾರರು ಅಂದರೆ ಇನ್ನು ನಾವೇನು ತಿಳಿತೇವೆ? ಖಂಡಿತ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯದ್ವಾ ಅಥವಾ ಮೇ ಪ್ರಭವಂ ಮಮ ಉತ್ಪತ್ತಿಂ ನನ್ನ ಉತ್ಪತ್ತಿಯನ್ನು ಸುರಗಣಾದಯ ನ ವಿದುಹು ಇತ್ಯರ್ಥ. ಈ ಜಗತ್ತು ಉತ್ಪತ್ತಿಯಾದಂತೆ ನನಗೆ ಉತ್ಪತ್ತಿ ಇಲ್ಲ. ನನ್ನ ಉತ್ಪತ್ತಿಯನ್ನು ದೇವತೆಗಳು ನ ವಿದುಹು ತಿಳಿಯಲಾರರು. ಯದ್ವಾ ಅಥವಾ ಮೇ ನನ್ನ ಪ್ರಭವಂ ಮಮ ಉತ್ಪತ್ತಿಂ ಸುರಗಣಾದಯ ನ ವಿದುಹು ಸುರಗಣಾದಿಗಳು ತಿಳಿಯಲಾರರು ಅಂತ ಅರ್ಥ. ಭಗವನ್ ಮಹಿಮವತ್ ಜಗದುತ್ಪತ್ತಿವಚ್ಚ ಭಗವದುತ್ಪತ್ತಿಂ ವಿದ್ಯಮಾನಾಂ ನ ಜಾನಂತಿ ಇತಿ ನ ಭ್ರಮಿತವ್ಯಂ. ಕಿಂತು ಮಹಿಮ ಜಗದುತ್ಪತ್ತಿಯೋಃ ಸತ್ವಮೇವ ಭಗವದುತ್ಪತ್ತೇಃ ಸತ್ವಮೇವ ನಾಸ್ತಿ ಇತಿ ತದಭಾವಾದೇವ ನ ವಿದುಹು. ನನ್ನ ಉತ್ಪತ್ತಿಯನ್ನು ದೇವತೆಗಳು ತಿಳಿಯಲಾರರು ಅಂದರೆ ನನಗೆ ಉತ್ಪತ್ತಿ ಇದೆ, ಆದರೆ ದೇವತೆಗಳಿಗೆ ಗೊತ್ತಿಲ್ಲ ಅಂತದರ ಅರ್ಥ ಅಲ್ಲ. ನನಗೆ ಉತ್ಪತ್ತಿ ಇಲ್ಲ ಅಂತ ಅರ್ಥ.
ನನ್ನ ಉತ್ಪತ್ತಿಯನ್ನು ದೇವತೆಗಳು ತಿಳಿಯಲಾರರು ಅಂದರೆ ನನಗೂ ಉತ್ಪತ್ತಿ ಇದೆ, ಆದರೆ ದೇವತೆಗಳು ಅದನ್ನು ತಿಳಿದಿಲ್ಲ ಅಂತ ಅರ್ಥ ಅಲ್ಲ. ದೇವತೆಗಳು ನನ್ನ ಉತ್ಪತ್ತಿಯನ್ನು ತಿಳಿಯಲಾರರು ಅಂದರೆ ನನಗೆ ಉತ್ಪತ್ತಿಯೇ ಇಲ್ಲ ಅಂತ ಅರ್ಥ. ಆ ಅರ್ಥದಲ್ಲಿ ಅದು ತಗೊಳ್ಬೇಕು. ಮೇ ಪ್ರಭವಂ, ನನ್ನ ಉತ್ಪತ್ತಿಯನ್ನು ದೇವತೆಗಳು ಹಾಗೂ ಮಹರ್ಷಿಗಳು ತಿಳಿದಿಲ್ಲ ಎಂಬುದರ ಅರ್ಥ ಹಾಗರ್ಥ. ಮೇ ಪ್ರಭವ ಮಮ ಉತ್ಪತ್ತಿಂ ಸುರಗಣಾದಯ ನ ವಿದು, ದೇವತೆಗಳು ತಿಳಿಯಲಾರರು. ಭಗವನ್ಮಹಿಮವತ್ ಜಗದುತ್ಪತ್ತಿವಚ್ಚ ಭಗವದುತ್ಪತ್ತಿಂ ವಿದ್ಯಮಾನಂ ನ ಜಾನಂತೀತಿ ನ ಭ್ರಮಿತವ್ಯಂ. ಭಗವಂತನ ಮಹಿಮೆಯನ್ನು ಹೇಗೆ ದೇವತೆಗಳು ತಿಳಿಯಲಾರರೋ, ಜಗತ್ತಿನ ಉತ್ಪತ್ತಿಯನ್ನು ಹೇಗೆ ದೇವತೆಗಳು ತಿಳಿಯಲಾರರೋ, ಹಾಗೆ ಭಗವಂತನ ಉತ್ಪತ್ತಿಯನ್ನು ದೇವತೆ ತಿಳಿಯಲಾರರು ಅಂತ ಭ್ರಮಿಸಬೇಡಿ. ಭಗವಂತನ ಮಹಿಮೆಯನ್ನೂ ತಿಳಿಯಲಾರರು, ಜಗತ್ತಿನ ಉತ್ಪತ್ತಿಯನ್ನೂ ತಿಳಿಯಲಾರರು, ನನ್ನ ಉತ್ಪತ್ತಿಯನ್ನು ತಿಳಿಯಲಾರರು ಅಂದರೆ ನನಗೆ ಉತ್ಪತ್ತಿ ಇದೇ ತಿಳಿಯಲಾರರು ಅಂತ ಅರ್ಥ ಅಲ್ಲ, ಹಾಗೆ ಭ್ರಮಿಸಬೇಡಿ. ಮಹಿಮ ಜಗದ ಉತ್ಪತ್ತಿಯೋ ಸತ್ವಮಿವ, ಭಗವಂತನ ಮಹಿಮೆ ಹಾಗೂ ಜಗದ ಉತ್ಪತ್ತಿ ಇವುಗಳ ಸತ್ವಮಿವ ಭಗವದುತ್ಪತ್ತಿ ಸತ್ವಮೇವ ನಾಸ್ತೀತಿ ತದಭಾವಾದೇವ ನಾವಿದು. ನನ್ನ ಉತ್ಪತ್ತಿಯನ್ನು ಸುರಗಣಾದಿಗಳು ತಿಳಿಯಲಾರರು ಅಂದರೆ ನನಗೆ ಉತ್ಪತ್ತಿ ಇದೆ, ಅವರು ತಿಳಿಯಲಾರರು ಅಂತ ಅರ್ಥ ಅಲ್ಲ. ಅದು ನನ್ನ ಮಹಿಮೆ ಹಾಗೂ ಜಗದುತ್ಪತ್ತಿ ಅವುಗಳನ್ನು ತಿಳಿಯಲಾರರು. ಮಹಿಮೆ ಹಾಗೂ ಜಗದುತ್ಪತ್ತಿಗಳು ಹೇಗೆ ಸತ್ಯನೋ, ಹೇಗೆ ಅವುಗಳಿವೆಯೋ, ಹಾಗೆ ಭಗವದ್ ಉತ್ಪತ್ತಿ ಸತ್ವಮೇವ ನಾಸ್ತಿ, ಭಗವಂತನ ಉತ್ಪತ್ತಿಯ ಸತ್ವವಿಲ್ಲ, ಭಗವಂತನಿಗೆ ಹುಟ್ಟಿಲ್ಲ. ಭಗವಂತನ ಹುಟ್ಟನ್ನು ತಿಳಿಯಲಾರರು ಅಂದರೆ ಭಗವಂತನಿಗೆ ಹುಟ್ಟು ಇದೆ ಆದರೆ ತಿಳಿಯುವುದಿಲ್ಲ ಅಂತದ ಅರ್ಥ ಅಲ್ಲ. ಭಗವಂತನಿಗೆ ಹುಟ್ಟೇ ಇಲ್ಲ, ತದಭಾವೇನ ಚ, ಅದು ಇಲ್ಲ ಆದ್ದರಿಂದ ನಾವಿದುಹು ಅಂತ ಅದರ ಅರ್ಥ. ಮತ್ತು ಪ್ರಭಾವ ಜಗತ್ಪ್ರಭವಯೋ ಇವ ಮೇ ಪ್ರಭವ ಕುತಃ ನ ಇತ್ಯುತ್ತರ ಉಚ್ಯತೆ. ಯಾಕಿಲ್ಲ? ಭಗವಂತನ ಪ್ರಭಾವ ಮತ್ತು ಜಗತ್ತಿನ ಉತ್ಪತ್ತಿ ಇವುಗಳಂತೆ ಮೇ ಪ್ರಭವ ನನ್ನ ಉತ್ಪತ್ತಿಯು ಕುತೂಹನ, ಪರಮಾತ್ಮನ ಮಹಿಮೆ ಹಾಗೂ ಜಗತ್ತಿಗೆ ಅವನ ಅಧೀನವಾಗಿರ್ತಕ್ಕಂಥ ಜಗತ್ತಿನ ಉತ್ಪತ್ತಿ ಅದರಂತೆ ನನ್ನ ಉತ್ಪತ್ತಿ ಯಾಕೆ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರೋದು ಅಹಮಾದಿಹಿ ದೇವಾನಾಂ, ನಾನೇ ಎಲ್ಲದಕ್ಕೂ ಆದಿ, ನನಗೆ ಮತ್ತೊಬ್ಬ ಆದಿ ಇಲ್ಲ ಅಂತ. ದೇವಾನಾಂ ಮನುಷ್ಯಾಣಾಂಚ ಉಪಲಕ್ಷಣಮೇತದು. ಅಹಮಾದಿಹಿ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಅಹಂ ದೇವಾನಾಂ ಮನುಷ್ಯಾಣಾಂಚ ಉಪಲಕ್ಷಣಮೇತತ್. ಅಹಮಾದಿರ್ಹಿ ದೇವಾನಾಂ ಅಂತ ಇಲ್ಲಿ ಉಂಟು, ದೇವಾನಾಂ ಮಹರ್ಷೀಣಾಂ ಚ, ದೇವತೆಗಳಿಗೂ ಮಹರ್ಷಿಗಳಿಗೂ ಅನ್ನೋದು ಅದು ಉಪಲಕ್ಷಣ. ಆದ್ದರಿಂದ ಈ ಇಡೀ ಬರೀ ದೇವತೆಗಳು ಮನುಷ್ಯರು ಅವರಿಗೆ ಮಾತ್ರ ನಾನು ಆದಿಯಲ್ಲ, ಎಲ್ಲರಿಗೂ ಉಪಲಕ್ಷಣೆಯ ಉಳಿದನ್ನು ಇಟ್ಕೊಳ್ಬೇಕು. ಕಾಕೇಭ್ಯೋ ದಧಿರಕ್ಷತಾಮ್ ಅಂತ ಹೇಳಿದರೆ ಕಾಗೆ ಮುಟ್ಟದ ಹಾಗೆ ಮೊಸರನ್ನು ರಕ್ಷಣೆ ಮಾಡಿ ಅಂದರೆ ಕಾಗೆ ಮಾತ್ರ ಮುಟ್ಟಬಾರದು ಅಂತ ಅರ್ಥ ಅಲ್ಲ. ಕಾಗೆಯ ಹಾಗೆ ದಧ್ವಘಾತಕವಾಗಿರ್ತಕ್ಕಂತಹ ಯಾವ್ಯಾವ ಪಶು ಪ್ರಾಣಿಗಳಿವೆಯೋ ಅದ್ಯಾವುದು ಕೂಡ ಅದನ್ನು ತಿನ್ನಬಾರ್ದು ಅಂತ ನಿಷೇಧ ಮಾಡಲಿಕ್ಕೋಸ್ಕರ ಹೇಳಿದ್ದದು. ಕಾಕೇಭ್ಯೋದ ರಕ್ಷತಾಮ್ ಅಂದರೆ ಕಾಗೆಗಳಿಂದ ಈ ಮೊಸರನ್ನು ರಕ್ಷಿಸು ಅಂದರೆ ಬೆಕ್ಕು ಬಂದು ತಿನ್ಬೋದು ಅಂತ ಅರ್ಥ ಅಲ್ಲ. ಬರೀ ಕಾಗೆ ಮಾತ್ರ ಅಲ್ಲ, ಮೊಸರು ತಿನ್ನತಕ್ಕಂಥ ಯಾವ್ಯಾವ ಪ್ರಾಣಿ ಪಕ್ಷಿಗಳಿವೆಯೋ ಅವು ಯಾವುದು ತಿನ್ನದಂತೆ ರಕ್ಷಣೆ ಮಾಡುವಂಥ ಅರ್ಥ. ಅಲ್ಲಿ ಕಾಕ ಶಬ್ದಕ್ಕೆ ದಧ್ವಘಾತಕವಾಗಿರ್ತಕ್ಕಂತಹ ಇತರ ಪಕ್ಷಿ ಪ್ರಾಣಿಗಳು ಅಲ್ಲಿ ಉಪಲಕ್ಷಣ. ಹೇಗೋ ಹಾಗೆ ದೇವಾನಾಂ ಮನುಷ್ಯಾಣಂ ಅಂದರೆ ದೇವತೆಗಳು ಮನುಷ್ಯರಿಗೆ ಮಾತ್ರ ಅಲ್ಲ, ದೇವಾನಾಂ ಮನುಷ್ಯಾಣಾಂಚ ಉಪಲಕ್ಷಣಮೇತತ್. ಇದು ಉಪಲಕ್ಷಣೆ ಹೇಳಿದ್ದು ದೇವತೆಗಳು ಮನುಷ್ಯರು ಅಂತ, ಅವರಿಗೆ ಮಾತ್ರ ಅಲ್ಲ. ದೇವಾದಿ ಕೃಷ್ಣ ಜಗತಃ ಅಹಮಾದಿಹಿ, ಬರೀ ದೇವತೆಗಳು ಋಷಿಗಳು ಮನುಷ್ಯರು ಮಾತ್ರ ಅಲ್ಲ, ಕೃಷ್ಣ ಜಗತಃ ದೇವತೆಗಳೇ ಮೊದಲಾದ ಸಮಸ್ತ ಪ್ರಪಂಚಕ್ಕೂ ಅಹಂ ಆದಿಹಿ ನಾನೇ ಕಾರಣಂ. ಯಥೋ ಅತಃ ಮೇ ಪ್ರಭವ ನ. ಆದ್ದರಿಂದ ಈ ಕಾರಣದಿಂದಾಗಿ ಎಲ್ಲ ದೇವಾನಾಂ ಮಹರ್ಷೀಣಾಂಚ ಯತಃ ಅಹಮಾದಿಹಿ, ಯಾವ ಕಾರಣದಿಂದ ದೇವತೆಗಳು ಮಹರ್ಷಿಗಳು ಮೊದಲಾದವರಿಗೆ ನಾನು ಕಾರಣನಾಗಿದ್ದೇನೋ ಆದ್ದರಿಂದ ಮೇ ಪ್ರಭವ ನ, ನನಗೆ ಪ್ರಭವ ಇಲ್ಲ, ನನಗೆ ಉತ್ಪತ್ತಿ ಇಲ್ಲ. ಯಾಕೆ ಅಂದರೆ ಅವರೆಲ್ಲರಿಗೂ ನಾನು ಆದಿಯಾಗಿದ್ದೇನೆ ಅಂತ. ಸರ್ವಸ್ಯ
ದೇವಾದಿ ಕೃಷ್ಣ ಜಗತಃ, ದೇವತೆಗಳೇ ಮೊದಲಾದ ಸಮಸ್ತ ಜಗತ್ತಿಗೂ ನಾನೇ ಕಾರಣನಾಗಿದ್ದೇನೆ. ಯಾವ ಕಾರಣದಿಂದಲೋ, ಯತಃ ಯಾವ ಕಾರಣದಿಂದಲೋ, ಅತಃ ಆ ಕಾರಣದಿಂದ ಮೇ ಪ್ರಭವ ನ ಇತಿ, ನನಗೆ ಪ್ರಭವ ಇಲ್ಲ, ನನಗೆ ಉತ್ಪತ್ತಿ ಇಲ್ಲ. ಸರ್ವಸ್ಯ ಮತ್ಸೃಷ್ಟತ್ವೇನ ಮಜ್ಜನಕಸ್ಯ ಜನಕಸ್ಯ ಅನ್ಯಸ್ಯ ಅಭಾವ, ಎಲ್ಲದಕ್ಕೂ ನಾನೇ ಸೃಷ್ಟಿಕರ್ತ ಆದ್ದರಿಂದ ನನಗೆ ಜನಕನಾಗಿರ್ತಕ್ಕಂಥವನು ಮತ್ತೊಬ್ಬ ಇಲ್ಲ. ಅಸತಸ್ಯ ಪೂರ್ವವೃತ್ತಿ ರೂಪ ಜನಕತ್ವ ಅಯೋಗಾತ್. ಅಲ್ವಾ? ಈಗ ಇವನಿಗಿಂತ ಮೊದಲು ಯಾರು ಇಲ್ಲ ಅಂದರೆ, ಇವನೇ ಆದಿ ಅಂದರೆ ಇವನಿಗಿಂತ ಮೊದಲು ಯಾರು ಇಲ್ಲ ಅಂತ ಅರ್ಥ. ಜನಕ ಅಂತ ಆಗಬೇಕಾದ್ರೆ, ತಂದೆ ಅಂತ ಆಗಬೇಕಾದ್ರೆ ಮದ್ದು ಇರಬೇಕಾ ಇಲ್ಲ? ಅಪ್ಪನಿಗಿಂತ ಮೊದಲು ತಂದೆ ಇರ್ತಾನೆ. ಆದ್ದರಿಂದ ಈ ಅಸತಸ್ಯ ಯಾವ ವಸ್ತು ಇಲ್ಲವೋ ಅದು ಪೂರ್ವವೃತ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವ್ಯಕ್ತಿಯ ಹುಟ್ಟಿಯ ಕಾರಣ ಅಂತ ಹೇಳಬೇಕಾದ್ರೆ ಆ ವಸ್ತುಗಿಂತ ಮೊದಲದು ಇರಬೇಕು. ಅದು ಇಲ್ಲ ಅಂತಾದರೆ ಅಸತಸ್ಯ, ಅಂಥ ವಸ್ತು ಇಲ್ಲ ಅಂತಾದರೆ ಇವನಿಗೆ ಯಾರೂ ಜನಕ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗಿಂತ ಮೊದಲು ಇವನಿದ್ದಾನೆ, ಇವರಿಗಿಂತ ಮೊದಲು ಯಾರು ಇರಬೇಕಲ್ಲ. ಇಲ್ಲ ಅಂತಾದರೆ ಇವನಿಗೆ ಪ್ರಭ ಇಲ್ಲ ಅಂತ ಅರ್ಥ. ಹಾಗೆ ಹೇಳಿಬಿಟ್ರೆ ಆತ್ಮಾಶ್ರಯ ದೋಷ ಬರ್ತದೆ. ಆತ್ಮಾಶ್ರಯಾಪತ್ಯ ಮಯೈವ ಮಜ್ಜನ ಅಯೋಗ ಇತಿ ಭಾವ. ಹಾಗೆ ಹೇಳಿಬಿಟ್ರೆ ಏನು, ಪರಮಾತ್ಮನಿಗಿಂತಲೂ ಪೂರ್ವದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಇಲ್ಲದೇ ಇರತಕ್ಕಂತಹ ವಸ್ತುವಿನಿಂದ ಇವನು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ಯಾವ ವಸ್ತುವು ಇಲ್ಲ. ಆದ್ದರಿಂದ ಪರಮಾತ್ಮನ ಜನಕನಾಗಿರತಕ್ಕಂಥ ಬೇರೊಬ್ಬ ವ್ಯಕ್ತಿ ಇಲ್ಲ. ಇಲ್ಲಿ ಆತ್ಮಾಶ್ರಯ ದೋಷ ಇಲ್ಲ. ನನ್ನಿಂದಲೇ ನನಗೆ ಉತ್ಪತ್ತಿ ಅಂತ ಹೇಳೋದು ಸರಿಯಲ್ಲ. ಹಾಗಾಗಿ ನನ್ನ ಉತ್ಪತ್ತಿ ಇಲ್ಲ. ಪರಮಾತ್ಮ ಯಾರು ಹುಟ್ಟಿದ್ದಾನೆ ಅಂದರೆ ಅವನಿಂದಲೇ ಅವನು ಹುಟ್ಟಿದ್ದಾನೆ ಅಂತ ಹೇಳಿ ಬರುತ್ತಾ? ಅದಕ್ಕೆ ಆತ್ಮಾಶ್ರಯ ದೋಷ ಅಂತ ಹೇಳ್ತಾರೆ. ಅವನಿಂದ ಅವನು ಹುಟ್ಟುವುದಂತಿಲ್ಲ. ಆದ್ದರಿಂದ ಅವನಿಗಿಂತ ಪೂರ್ವದಲ್ಲಿ ಯಾರೂ ಇಲ್ಲ. ಅಸತಸ್ಯ ಪೂರ್ವವೃತ್ತಿತ್ವ ರೂಪ ಜನಕತ್ವ ಯೋಗಾತ್. ಅವನಿಗಿಂತ ಮೊದಲು ಅವನಿಗೆ ಜನಕನಾಗಿ ಯಾರೂ ಇಲ್ಲ. ಇನ್ನು ಅವನಿಗೆ ಅವನೇ ಜನಕ ಅಂತ ಹೇಳೋದಾದರೆ ಅದು ಆತ್ಮಾಶ್ರಯ. ಮಯೈವ ಮಜ್ಜನ ಅಯೋಗಾತ್, ನನ್ನಿಂದಲೇ ನಾನು ಹುಟ್ಟುವುದು ಹೇಗೆ? ಅದು ಸಾಧ್ಯ ಇಲ್ಲ. ಅದನ್ನು ಅಸಂಭವಸ್ತು ಸತೋ ಅನುಪತ್ತೆ ಎಂಬ ಸೂತ್ರದಲ್ಲಿ ಬಾದರಾಯಣ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಪರಮಾತ್ಮನಿಗೆ ಸರ್ವಥಾ ಉತ್ಪತ್ತಿ ಇಲ್ಲ ಅಂತ, ನಾನೇ ಎಲ್ಲರಿಗೂ ಆದಿ, ಕೃಷ್ಣ ಜಗತ್ತಿಗೂ ನಾನೇ ಆದಿ, ಆದ್ದರಿಂದ ನನಗೆ ಜನ್ಮ ಅನ್ನೋದು ಇಲ್ಲ. ಆದ್ದರಿಂದ ದೇವತೆಗಳು, ಋಷಿಗಳು, ಸಮಸ್ತ ಜಗತ್ತು ಏನು ನಮೇ ವಿದುಹು, ಅದನ್ನವರು ತಿಳಿಯುವುದಿಲ್ಲ. ನನಗೆ ಯಾರಿಂದಲೂ ಉತ್ಪತ್ತಿ ಇಲ್ಲ, ನನ್ನಿಂದಲೇ ಇದೆಲ್ಲವೂ ಸೃಷ್ಟಿಯಾಗಿದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.